ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಮೆಸ್ಸಿ ವಾರ್ಡ್ರೋಬಲ್ಲಿ ನಿಮ್ಮ ಫೇವ್ರೆಟ್ ಪ್ರಾಡಕ್ಟ್ ಹುಡುಕಿ ಸಾಕಾಗಿದೆಯಾ? ನನ್ನ ಹಾಗೇ ನೋಡಿ, ಎಷ್ಟೊಂದು ಮೆಸ್ಸಿ ಆಗಿದೆ ನನ್ನ ವಾರ್ಡ್ರೋಬ್ ಸದ್ಯಕ್ಕೆ. ಇದನ್ನು ಹೇಗೆ ನೀಟ್ ಆ್ಯಂಡ್ ಎಸ್ಟಿಕ್ ಆಗಿ ಆರ್ಗನೈಸ್ ಮಾಡೋದು ಅಂತ ನೋಡುವ. ಜಾಸ್ತಿ ಏನು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಏನೂ ಇಲ್ಲ, ಎಫೋರ್ಡೆಬಲ್ ನಿಮ್ಮ ಮನೇಲಿ ಇರೋವಂಥದ್ದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು. ಬಟ್ ಅದಕ್ಕಿಂತ ಮುಂಚೆ ಇದು ಹೀಗಿರೋದು ಹೀಗೆ ಕಾಣಬೇಕಾದ್ರೆ ನೀವು ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು, ಏನೇನು ಸಣ್ಣ ಆರ್ಗನೈಸರ್ ನೀವು ಪರ್ಚೇಸ್ ಮಾಡ್ಬೋದು, ಇದನ್ನು ನಾನು ಒಂದು ಐಡಿಯಾ ಹೇಳ್ತೇನೆ. ಬಟ್ ಅಗೇನ್ ಇದನ್ನು ಆರ್ಗನೈಸ್ ಮಾಡೋದಕ್ಕಿಂತ ಮುಂಚೆ ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಲವು ಸ್ಟೆಪ್ಸ್ ಉಂಟು, ಸಿಂಪಲ್ ಸ್ಟೆಪ್ಸ್. ಏನು ಹೇಳಿದರೆ, ಫಸ್ಟ್ ಫುಲ್ ಎಂಟಿ ಮಾಡೋದು. ಅದಾದಮೇಲೆ ಎಲ್ಲ ಎಂಟಿ ಮಾಡಿರೋವಂಥ ಪ್ರಾಡಕ್ಟ್ಸ್ನ ನೀವು ಕ್ಯಾಟಗರೈಸ್ ಮಾಡೋದು. ಅಂದರೆ ಫೇಸ್ ಪ್ರಾಡಕ್ಟ್ಸ್ ಬೇರೆ, ಐ ಪ್ರಾಡಕ್ಟ್ಸ್ ಬೇರೆ, ಲಿಪ್ ಪ್ರಾಡಕ್ಟ್ಸ್ ಬೇರೆ, ಮತ್ತು ನಿಮ್ಮ ಟೂಲ್ಸ್ ಅಂದರೆ ಹೇರ್ ಟೂಲ್ಸ್ ಇರ್ಬೋದು, ಅಥವಾ ಮೇಕಪ್ ಟೂಲ್ಸ್ ಅಂದರೆ ಬ್ರಷಸ್ ಅಥವಾ ಸ್ಪಾಂಜಸ್, ಹೀಗೆ ಎಲ್ಲನೂ ಸಪ್ರೇಟಾಗಿ ನೀವು ಕ್ಯಾಟಗರೈಸ್ ಮಾಡಿಟ್ರೆ ನಿಮಗೆ ಈಸಿ ಆಗ್ತದೆ ಅದನ್ನು ಸೆಟಪ್ ಮಾಡಲಿಕ್ಕೆ ವಾರ್ಡ್ರೋಬಲ್ಲಿ. ಹಾಗೆಯೇ ನಿಮ್ಮ ಸ್ಕಿನ್ ಕೇರ್ನ, ಹೇರ್ ಕೇರ್ನ, ಈ ಥರ ಯಾವುದೇ ಪ್ರಾಡಕ್ಟ್ಸ್ ಇರ್ಬೋದು, ಒಂದೊಂದು ಕ್ಯಾಟಗರಿ ನೀವು ಮಾಡಿಟ್ರೆ ನಿಮಗೆ ಆರ್ಗನೈಸ್ ಮಾಡೋದಕ್ಕೂ ಈಸಿ, ನೀಟಾಗೂ ಕಾಣಿಸ್ತದೆ, ಮತ್ತು ನಿಮಗೆ ಎಲ್ಲನೂ ಒಂದೇ ಕಡೆ ಸಿಗ್ತದೆ. ನೀವು ಅದನ್ನು ನೋಡಿ, ಒಂದಕ್ಕೆ ಇನ್ನೊಂದು ಕಡೆ ಹುಡ್ಕೋದು ಹಾಗೆ ಕಷ್ಟ ಆಗೋದಿಲ್ಲ. ಒಂದು ಬಾಕ್ಸ್ ನೀವು ಓಪನ್ ಮಾಡಿದರೆ ನಿಮಗೆ ಅದರಲ್ಲೇ ಪ್ರತಿಯೊಂದು ಐಟಮ್ ಸಿಗ್ತದೆ. ಆ ಥರ ನೀವು ಕ್ಯಾಟಗರೈಸ್ ಮಾಡ್ಕೋಬೇಕು. ಇಲ್ಲಿ ನಾನು ಹೇರ್ ಪ್ರಾಡಕ್ಟ್ಸ್ ನೋಡಿ ಒಂದು ಆರ್ಗನೈಸರಲ್ಲಿ ಇಡ್ತಾ ಇದ್ದೇನೆ. ಈಗ ಸ್ಟೆಪ್ 2 ಅಲ್ಲಿ ಬರ್ತದೆ ಯೂಸ್ ಸ್ಟೋರೇಜ್ ಆರ್ಗನೈಸರ್ಸ್. ಅಂದರೆ ಇಲ್ಲಿ ನೀವು ಒಳ್ಳೆ ಕ್ವಾಲಿಟಿ ಅಥವಾ ಒಳ್ಳೆ ಕಾಸ್ಟ್ಲಿ ಪ್ರಾಡಕ್ಟ್ಸಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ. ನಿಮ್ಮ ಹತ್ರ ಯಾವುದಾದ್ರೂ ಎಂಟಿ ಬಾಕ್ಸಸ್ ಇರ್ತದೆ ನೋಡಿ, ಪಾರ್ಸೆಲ್ ಬಂದಿರೋವಂಥ ಬಾಕ್ಸ್ ಇದ್ದರೆ, ಅಥವಾ ಮನೆಯಲ್ಲಿ ಯಾವುದಾದ್ರು ಕಾರ್ಡ್ಬೋರ್ಡ್ ಬಾಕ್ಸ್ ಇದ್ದರೆ, ಅಥವಾ ಯೂಸ್ ಮಾಡೋದು ಯಾವ್ದಾದ್ರು ಬಾಕ್ಸ್ ಇದ್ದರೆ, ನೀವು ಯಾವುದ್ರಲ್ಲಾದರೂ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇರೋವಂಥದ್ದು. ಇನ್ನು ನಿಮ್ಮ ಹತ್ರ ಸ್ವಲ್ಪ ಬಜೆಟ್ ಉಂಟು ಹೇಳಿದರೆ ನೀವು ನೀಟಾಗಿ ಈ ಥರ ಆರ್ಗನೈಸರ್ಸ್ನ ಪರ್ಚೇಸ್ ಮಾಡ್ಬೋದು. 1 by 1 ನಿಮ್ಮ ಆ್ಯಡ್ ಆನ್ ಮಾಡ್ತಾ ಹೋಗ್ಬೋದು. ಎಲ್ಲ ಒಂದೇ ಸರಿ ಪರ್ಚೇಸ್ ಮಾಡಬೇಕಂತ ಏನೂ ಇಲ್ಲ. ಕೆಲವ್ರ ಹತ್ರ ಪೌಚಸ್ ಇರ್ತದೆ, ಇಲ್ಲ ಕೆಲವ್ರ ಹತ್ರ ಈ ಡಿವೈಡರ್ಸ್ ಆ ಥರ ಒಂದು ಏನು ಆರ್ಗನೈಸರ್ ಇರ್ತದೆ, ಡಿವೈಡ್ ಮಾಡುವಂಥದ್ದು ಶೆಲ್ಫ್ನ, ಇಂಥದ್ದೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ನಾನು ಈ ಕ್ಲಿಪ್ಪಲ್ಲಿ ಏನು ತೋರಿಸ್ತಾ ಇದ್ದೇನೆ, ನನ್ನ ಐ ಲ್ಯಾಶಸ್ ಎಲ್ಲ ನಾನು ಹೀಗೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ಇದು ಸಾಧಾರಣ ನಾನೊಂದು 2-3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ ಅಂತ. ಸೇಮ್ ಬಾಕ್ಸಲ್ಲೇ ಉಂಟು. ಈ ಥರ ಯಾವುದಾದ್ರು ಪಾರ್ಸೆಲ್ ಬಂದಿರೋ ಬಾಕ್ಸ್ ಎಲ್ಲ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಎಸ್ಥೆಟಿಕ್ ಲುಕ್ಕಿಗೆ ನೀವು ಯಾವುದಾದ್ರೂ ಹೀಗೆ ಆ್ಯಕ್ರಿಲಿಕ್ ಬಾಕ್ಸಸ್ ಇರ್ತದೆ ನೋಡಿ. ನಾನು ನನ್ನ ಪ್ರೀವಿಯಸ್ ರೂಮ್ ಟೂರ್ ಏನು ತೋರಿಸಿದ್ದೆ, ನಾನು ಅದರಲ್ಲಿ ತೋರಿಸಿದ್ದೇನೆ ಆ್ಯಕ್ರಿಲಿಕ್ ಬಾಕ್ಸ್. ಅಂಥದ್ದು ನೀವು ಇನ್ವೆಸ್ಟ್ ಮಾಡ್ಬೋದು. ನಿಮಗೆ ಇದು ಒಳ್ಳೊಳ್ಳೆ ಅಂದರೆ ಮಾಲಲ್ಲೆಲ್ಲ, ಮಾರ್ಟಲ್ಲಿ ನಿಮಗೆ 99 ಹೀಗೆ 150 ಆ ರೇಂಜಲ್ಲೆಲ್ಲ ನಿಮಗೆ ಆರಾಮಾಗಿ ಸಿಕ್ಬಿಡ್ತದೆ. ಸೆಟ್ಸ್ ಅಥವಾ ಹೀಗೆ ಸಪ್ರೇಟ್ ಇರೋ ಅಂಥದ್ದೆಲ್ಲ ಅಂಥದ್ದು ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ವರ್ಟಿಕಲ್ ಸ್ಪೇಸ್ನ ನೀವು ಯುಟಿಲೈಸ್ ಮಾಡಲಿಕ್ಕೆ ನಾನು ವಾರ್ಡ್ರೋಬಲ್ಲಿ ಏನು ತೋರಿಸಿದ್ದೇನಲ್ಲ ಅಂಥ ಆರ್ಗನೈಸರ್ನ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಇದ್ದರೆ ನಾನು ಅದನ್ನು ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ ಮಾಡಿ ನೋಡಿ. ಇಂಥ ಆರ್ಗನೈಸರ್ಸ್ನ ನೀವು ಯೂಸ್ ಮಾಡ್ಬೋದು. ಈ ಥರ ಉದ್ದ ವಾರ್ಡ್ರೋಬಲ್ಲಿ ಆ ಸ್ಪೇಸ್ ಯೂಸ್ ಆಗ್ತದೆ. ಇಲ್ಲಾಂದರೆ ನಾವೇನಾದರೂ ಬಾಕ್ಸ್ ಇಟ್ಟರೆ ನೋಡಿ ಮುಗ್ದೋಗ್ತದೆ ಸ್ಪೇಸ್ ಅಲ್ವಾ, ಅದಕ್ಕೋಸ್ಕರ ಇಂಥ ಆರ್ಗನೈಸರ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಸ್ಟೆಪ್ 3 ಅಲ್ಲಿ ಬರ್ತದೆ ಕೀಪ್ ಅ ಡೈಲಿ ಮೇಕಪ್ ಕಿಟ್. ಅಂದರೆ ಈಗ ನೀವು ರೆಗ್ಯುಲರಾಗಿ ಆಚೆ ಹೋಗ್ತೀರಾ, ರೆಗ್ಯುಲರಿಗಿಂತ ಡೈಲಿ ಬೇಸಿಸಲ್ಲಿ ನೀವು ಕಾಲೇಜ್ಗೆ ಹೋಗ್ತೀರಾ, ಸ್ಟೂಡೆಂಟ್ ಅಥವಾ ವರ್ಕರ, ನಿಮ್ಮದೊಂದು ಡೈಲಿ ನೀವು ಮೇಕಪ್ ಮಾಡೋವಂಥ ರೂಟೀನ್ ಇದ್ದರೆ ಅಂಥ ಕಿಟ್ನ ನೀವು ಸಪ್ರೇಟಾಗಿ ಇಡ್ಬೋದು. ಹೀಗೆ ಎಲ್ಲದರಲ್ಲೂ ಮಿಕ್ಸ್ ಮಾಡಿಟ್ರೆ ಪ್ರತಿದಿನ ಎಲ್ಲ ಬಾಕ್ಸನ್ನು ಹುಡುಕಬೇಕು. ಯೂಶ್ವಲಿ ನಾವು ಆಚೆ ಹೋಗ್ತೇವೆ ಹೇಳಿದರೆ ನಮಗೆ ಒಂದು ಪರ್ಸ್ನಲ್ ಫೇವ್ರೇಟ್ ಅಂತ ಇರ್ತದೆ, ಇದೇ ನಾವು ಯೂಸ್ ಮಾಡ್ತೇವೆ. ಕನ್ಸೀಲರ್ ಆರ್ ಕಾಂಪ್ಯಾಕ್ಟ್, ಕಾಜಲ್, ಮಸ್ಕಾರ, ಲಿಪ್ಸ್ಟಿಕ್, ಇಷ್ಟೊಂದು ಬೇಸಿಕ್ ಪ್ರಾಡಕ್ಟ್ ಇರ್ತದೆ ಅಲ್ವಾ. ಅದನ್ನು ನೀವು ಸಪ್ರೇಟಾಗಿ ಇಟ್ಕೊಂಡ್ರೆ ನಿಮಗೆ ಡೈಲಿ ಮೇಕಪ್ಗೆ ತುಂಬ ಹೆಲ್ಪ್ ಆಗ್ತದೆ. ನಿಮ್ಮ ಬ್ಯುಸಿ ಒಂದು ಏನು ಸ್ಟ್ರೆಸ್ಫುಲ್ ಮಾರ್ನಿಂಗ್ ಇರ್ತದಲ್ಲ, ಅದನ್ನು ಆದಷ್ಟು ಇದು ಕಮ್ಮಿ ಮಾಡ್ತದೆ, ಟೈಮ್ನ ಕನ್ಸ್ಯೂಮ್ ಮಾಡೋದು. ಈ ಥರ ಕಿಟ್ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ. ಇನ್ನು 4th ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದರೆ ಕ್ಲೀನ್ ಆ್ಯಂಡ್ ಡಿಕ್ಲಟರ್ ರೆಗ್ಯುಲರ್ಲಿ. ನಿಮ್ಮ ವಾರ್ಡ್ರೋಬ್ನ ನೀವು ಆಗಾಗ ಕ್ಲೀನ್ ಮಾಡ್ತಾ ಇದ್ದರೆ ನಿಮಗೆ ಈ ಥರ ಒಂದು ಎಲ್ಲ ಪೈಲಪ್ ಆಗುವಂಥ ಚಾನ್ಸ್ ಇರೋದಿಲ್ಲ.
ವೈಪ್ ಮಾಡಬೇಕು ಆರ್ಗನೈಸರ್ನ ವೀಕ್ಲಿ ಬೇಸಿಸಲ್ಲಿ. ನಿಮ್ಗೆ ಯಾವಾಗ ವೀಕ್ ಆಫ್ ಇರ್ತದೆ ಆಗ ನೀವು ಕ್ಲೀನ್ ಮಾಡ್ಬೋದು, ಡಿಕ್ಲಟರ್ ಮಾಡ್ಬೋದು, ಎಕ್ಸ್ಪೈರಿ ಡೇಟ್ಸ್ ಇದ್ದರೆ ಅದನ್ನು ಚೆಕ್ ಮಾಡಿ ಅಂಥದನ್ನು ಡಿಸ್ಕಾರ್ಡ್ ಮಾಡ್ಬೋದು. ಈಗ ನಾವು ನೋಡಿದರೆ ನಮಗೆ ಯೂಸ್ ಇಲ್ಲದೆ ಇರೋವಂಥದ್ದು ತುಂಬ ಇರ್ತದೆ ಪ್ರಾಡಕ್ಟ್ಸ್, ಗೊತ್ತಿಲ್ಲದೆ ಎಲ್ಲ ಪೈಲಪ್ ಆಗ್ತಾ ಇರ್ತದೆ. ಅಂಥದ್ದನ್ನ ನೀವು ಆಗಾಗಲೇ ಕ್ಲೀನ್ ಮಾಡ್ತಾಯಿದ್ರೆ ನಿಮಗೆ ಹೀಗೆ ಕ್ಲೀನ್ ಮಾಡ್ತಾ ಇರಬೇಕಾದಂಥ ನೆಸೆಸಿಟಿ ಸಹ ಬರೋದಿಲ್ಲ. ಈಗ ನಾನು ಹೇಳಿದಂಥ ಅಷ್ಟು ಪಾಯಿಂಟ್ನ ಯೂಸ್ ಮಾಡಿಕೊಂಡು ಇಲ್ಲಿ ನೀಟಾಗಿ ನಾನೆಲ್ಲ ಆರ್ಗನೈಸ್ ಮಾಡಿದ್ದೇನೆ. ಸಪ್ರೇಟಾಗಿ ಎಲ್ಲನೂ ಕ್ಯಾಟಗರೈಸ್ ಮಾಡಿ ಇಟ್ಟು ಅದನ್ನು ಈಗ ನಾನು ಸೆಟ್ ಮಾಡ್ತಾ ಇದ್ದೇನೆ ನನ್ನ ವಾರ್ಡ್ರೋಬಲ್ಲಿ. ನಾನು ನಿಮಗೆ ಒಂದೊಂದು ಹೇಳ್ತೇನೆ. ನಿಮಗೇನಾದರೂ ಡೀಪಾಗಿ ಏನೇನು ಇದೆ ಪರ್ಟಿಕ್ಯುಲರಾಗಿ ನನ್ನ ಮೇಕಪ್ಪಲ್ಲಿ ಅಂತ ಕಿಟ್ಟಲ್ಲಿ ಅಂತ ನೀವು ನೋಡೋದಾದರೆ ನೀವು ನನ್ನ ಲಾಸ್ಟ್ ವಿಡಿಯೋನ ರೆಫರ್ ಮಾಡ್ಬೋದು. ನಾನು ಎಂಡ್ ಕಾರ್ಡಲ್ಲಿ ಹಾಕಿರ್ತೇನೆ ನೋಡಿ, ಎಂಡ್ ಸ್ಕ್ರೀನಲ್ಲಿ ಅಲ್ಲಿ ಇರ್ತದೆ. ಆ ವಿಡಿಯೋ ನಿಮಗೇನಾದರೂ ಬೇಕು ಅಂತ ಹೇಳಿದೆ, ನನ್ನ ರೂಮ್ ಟೂರ್ ಆಯಿತಾ. ಈಗ ಎಲ್ಲ ನನಗೆ ಹೇಗೆ ಬೇಕು ಹಾಗೆ ನಾನು ಆಚೆ ಇಡ್ತೇನೆ ಈಚೆ ಇಡ್ತೇನೆ, ನನಗೆ ಕನ್ವೀನಿಯನ್ಸ್ ಆ ಥರ ನಾನು ಸೆಟ್ ಮಾಡ್ತೇನೆ. ಮತ್ತೇನಾದರೂ ಎಕ್ಸ್ಟ್ರಾ ಐಟಮ್ ಇದ್ದರೆ ಇಂಥದ್ದೆಲ್ಲ ಒಂದು ಕಡೆ ಇಟ್ಟಿದ್ದೇನೆ ನಾನು. ಇದು ಈ ವಾರ್ಡ್ರೋಬಲ್ಲಿ ಒಂದು ಡ್ರಾರ್ ನನಗೆ ಅಂತ ಉಂಟು. ಇಲ್ಲಿ ನಾನು ನನ್ನ ಜ್ಯುವೆಲ್ರಿಗಳನ್ನ ಇಟ್ಕೊಂಡಿದ್ದೇನೆ. ಇಯರಿಂಗ್ಸ್ ಇರ್ಬೋದು ಅಥವಾ ಹೀಗೆ ನನ್ನ ವೀಡಿಯೋಗೆ ಏನು ಯೂಸ್ ಮಾಡ್ತೇನಲ್ಲ ಅದು, ಮತ್ತು ಸ್ಟಿಕ್ಕರ್, ಕೋಮ್, ಕ್ಲಿಪ್ಸ್ ಅಂಥದ್ದೆಲ್ಲ ಈ ಡ್ರಾರಲ್ಲಿ ಉಂಟು. ಇಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸ್ಪಾಂಜಸ್, ಮೇಕಪ್ ಸ್ಪಾಂಜಸ್ ಸ್ವಲ್ಪ ಉಂಟು. ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅಷ್ಟೇ, ತೋರಿಸ್ಲಿಕ್ಕೆ ಹೋಗೋದಿಲ್ಲ ಡೀಟೇಲಾಗಿ, ಯಾಕಂದರೆ ಆಲ್ರೆಡಿ ಇದು ಉಂಟು ಪ್ರೀವಿಯಸ್ ವೀಡಿಯೋದಲ್ಲಿ. ಇಲ್ಲಿ ನನ್ನ ಹೇರ್ ಟೂಲ್ಸ್ ಎಲ್ಲ ಉಂಟು, ಸ್ಟ್ರೈಟ್ನರ್ ಅಥವಾ ಕರ್ಲರ್, ಕ್ರಿಂಪರ್, ಬನ್ನಿಗೆ ಬೇಕಂಥದ್ದು ಅಂಥದ್ದು. ಇದರಲ್ಲಿ ಪ್ರೈಮರ್ಸ್, ಫೌಂಡೇಶನ್ಸ್ ಮತ್ತು ಕನ್ಸೀಲರ್ಸ್ ನಾನು ಇದರಲ್ಲೇ ಇಟ್ಟಿದ್ದೇನೆ ಈ ಸಾರಿ, ಮತ್ತು ಇಲ್ಯುಮಿನೇಟರ್ಸ್ ಅಂಥದ್ದೆಲ್ಲ ಈ ಒಂದು ಬಾಕ್ಸಲ್ಲಿ ಎಲ್ಲ ಕ್ಯಾಟಗರೈಸ್ ಮಾಡಿ ಇಟ್ಟಿದ್ದೇನೆ ನಾನು. ನೆಕ್ಸ್ಟ್ ಇದರಲ್ಲಿ ನನ್ನ ಲೂಸ್ ಪೌಡರ್ಸ್ ಮತ್ತು ಐ ಶ್ಯಾಡೋಸ್, ಬ್ಲಷ್ಗಳು, ಕಾಂಟೋರ್ ಪೌಡ್ರ್ ಅದೆಲ್ಲ ಉಂಟು. ಇದರಲ್ಲಿ ನನ್ನ ಲಿಪ್ಸ್ಟಿಕ್ಸ್ ಉಂಟು, ಆಚೆ ಮಸ್ಕಾರ ಉಂಟು, ಅದರ ಕೆಳಗಡೆ ಲಿಪ್ ಲೈನರ್ಸ್ ಉಂಟು. ಇದು ಎಲ್ಲ ಒಂದು ಬಾಕ್ಸಲ್ಲಾಯಿತು. ಇದು ಐ ಲ್ಯಾಶ್ ಇರುವಂಥ ಬಾಕ್ಸು. ಇದು ಕ್ಯೂಟಾಗಿರೋಂಥ ಲೆನ್ಸ್ ಕೇಸ್, ಆ್ಯಕ್ಚುಲಿ ಇದು ಲೆನ್ಸ್ ಕೇಸ್ದು ಹೊರಗೊಂದು ಬಾಕ್ಸ್ ಬರ್ತದೆ, ಅದು ಇದರಲ್ಲಿ ನಾನು ಪಿನ್ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಅಂದರೆ ಒಂದು ನಮ್ಮ ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ನನ್ನ ಬ್ಯಾಗಲ್ಲಿ ಹೀಗೇ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಇದರಲ್ಲಿ ಕೆಲವು ಎಕ್ಸ್ಟ್ರಾ ಐಟಮ್ಸ್ ಉಂಟು, ನನ್ನ ಮೈಕು ಮತ್ತು ಕಾಟನ್ ಪ್ಯಾಡ್ಸ್, ಕೆಲವು ಸ್ಟಿಕ್ಕರ್ ಇಡೋವಂಥ ಬಾಕ್ಸ್, ರೇಸರ್ಸ್ ಎಕ್ಸ್ಟ್ರಾ ಅಂಥದ್ದು. ಇದು ನನ್ನ ಮೇಕಪ್ ಬ್ರಷ್, ಅದು ಹೋಲ್ಡರಲ್ಲಿ ನಾನು ಹಾಕಿ ಇಟ್ಕೊಂಡಿದ್ದೇನೆ. ಮತ್ತು ನನ್ನ ಮಿರರ್, ಹಾಗೆ ಲಾಸ್ಟಲ್ಲಿ ಅದರಲ್ಲಿ ಹೇರ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಸ್ಕಿನ್ ಕೇರ್ ಮಿಕ್ಸ್ ಉಂಟು. ಸ್ಕಿನ್ ಕೇರ್ ಹೊಸದುಂಟು, ಹೇರ್ ಕೇರ್ ಎಲ್ಲ ಅದು ನಾನು ಯೂಸ್ ಮಾಡೋವಂಥದ್ದು, ಸ್ಪ್ರೇಗಳು, ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ, ಸೀರಮ್ಸ್ ಎಲ್ಲ. ಇದೆಲ್ಲ ನನ್ನ ಸ್ಕಿನ್ ಕೇರ್, ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೇನೆ ಡೈಲಿ ಬೇಸಿಸಲ್ಲಿ, ಬೆಳಗ್ಗೆ ಸಂಜೆ. ಅದು ಇದು ನನ್ನ ಲೆನ್ಸ್ ಉಂಟು, ನಾನೀಗ ಸದ್ಯಕ್ಕೆ ಯೂಸ್ ಮಾಡೋದು ಮಂತ್ಲಿ ಲೆನ್ಸ್. ಹಾಗೆ ಇದು ಒಂದು ಸ್ವಲ್ಪ ಇರೋವಂಥ ಪ್ರಾಡಕ್ಟ್ ಮುಂದೆ ಇದ್ದರೆ ಅದನ್ನು ಯೂಸ್ ಮಾಡಿ ಅದನ್ನು ಖಾಲಿ ಮಾಡುವ ಅಂತ ಅದನ್ನು ಇಟ್ಕೊಂಡಿದ್ದೇನೆ ಮುಂದೆ ಕೈಗೆ ಸಿಗೋ ಹಾಗೆ. ನೆಕ್ಸ್ಟ್ ಈ ಡ್ರಾರಲ್ಲಿ, ಇದು ಮುಂಚೆ ಇದ್ದಿದ್ದು, ಇದರಲ್ಲಿ ನಾನು ರಬ್ಬರ್ ಬ್ಯಾಂಡ್ಸ್ ನೋಡಿ, ಕ್ಲಿಪ್ಸ್ ಆಗ್ಬೋದು, ಟಿಕ್ ಟ್ಯಾಕ್ಸ್ ಮಗಳದ್ದು ಮತ್ತು ನೇಲ್ ಪೇಂಟ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೇನೆ. ಇನ್ನು ಇದರ ಮೇಲೆ ಇದರಲ್ಲಿ ನಂದು ಎಕ್ಸ್ಟ್ರಾ ರಬ್ಬರ್ ಬ್ಯಾಂಡ್ಸ್ ಮತ್ತು ಇದು ಫೇಶಿಯಲ್ ಪ್ಯಾಡ್ಸ್, ಸ್ಪಾಂಜ್ ಅದೆಲ್ಲ. ಇದು ನನ್ನ ಮಗಳ ಸೆಕ್ಷನ್, ಅವಳದು ಬಳೆ ಕ್ಲಿಪ್ಗಳಂಥದ್ದುಂಟು. ಮೇಲೆ ಎಕ್ಸ್ಟ್ರಾ ಪೌಚಸ್ ಉಂಟು. ಆ್ಯಂಡ್ ದ್ಯಾಟ್ಸ್ ಇಟ್. ಇಷ್ಟು ಸಿಂಪಲಾಗಿ ಒಂದು ನೀವು ಮೇಕಪ್ ಸ್ಪೇಸ್ನ ಕ್ಲೀನ್ ಆ್ಯಂಡ್ ಟೈಡಿಯಾಗಿ ಇಟ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ ನಿಮಗೆ. ಏನಾದರೂ ನಿಮಗೆ ಇದರಲ್ಲಿ ರೆಫರೆನ್ಸ್ ಏನಾದ್ರು ಬೇಕು ಅಂತ ಹೇಳಿದರೆ ನೀವು ಕೇಳ್ಬೋದು. ನಿಮ್ಗೇನಾದ್ರು ಇದರಿಂದ ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.